ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆದರೂ ಕೂಡ ಆ ಒಂದು ಸೀಸನ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳು, ಒಂದಷ್ಟು ವಿಡಿಯೋಗಳು ಪದೇ ಪದೇ ವೈರಲ್ ಆಗ್ತಾನೆ ಇದೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆಯಾದಂತಹ 6 ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಈ 6 ಜನರಲ್ಲಿ ನೀವು ಪರಸ್ಪರ ಕ್ಷಮೆ ಕೇಳಬೇಕಾದ್ರೆ ಯಾವ ವಿಚಾರಕ್ಕೆ ಕ್ಷಮೆ ಕೇಳ್ತೀರಿ ಅಂತ. ಆ ಸಂದರ್ಭದಲ್ಲಿ ಗಿಲ್ಲಿ ಅವರು ರಕ್ಷಿತಾ ಬಳಿ ಯಾವ ರೀತಿ ಕ್ಷಮೆ ಕೇಳಬಹುದು ಅನ್ನೋ ಕುತೂಹಲ ವೀಕ್ಷಕರಲ್ಲಿತ್ತು. ಹಾಗೆ ಅಶ್ವಿನಿ ಅವರು ಕೇಳಬಹುದಾ, ಹೀಗೆಲ್ಲ ಕುತೂಹಲ ಇತ್ತು. ಆದರೆ ಲೈವ್ ನಲ್ಲಿ ಗಿಲ್ಲಿ ಅವರು ಕ್ಷಮೆ ಕೇಳಿದ ಅಷ್ಟು ಎಲ್ಲವನ್ನ ಕೂಡ ಪ್ರಸಾರ ಮಾಡಲಾಗಿತ್ತು. ಆದರೆ ಎಪಿಸೋಡ್ ನಲ್ಲಿ ಅದನ್ನ ಪ್ರಸಾರ ಮಾಡಿರಲಿಲ್ಲ. ಇದು ವೀಕ್ಷಕರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಯಾವ ಕಾರಣಕ್ಕೆ ಪ್ರಸಾರ ಮಾಡಿಲ್ಲ? ನಾವೆಲ್ಲರೂ ಕಾಯ್ತಾ ಇದ್ದಿದ್ದು ಅದೇ ಸನ್ನಿವೇಶ, ಸಾಕಷ್ಟು ಕುತೂಹಲ ಇದ್ದಿದ್ದು ಅದೇ ಒಂದು ಸನ್ನಿವೇಶ. ಪ್ರೋಮೋ ನೋಡಿ ನಾವು ತುಂಬಾನೇ ಕುತೂಹಲದಲ್ಲಿದ್ವಿ. ಆದ್ರೆ ನೀವು ಅದನ್ನ ಯಾಕೆ ಪ್ರಸಾರ ಮಾಡಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರತಿ ಬಾರಿ ರಕ್ಷಿತಾ ಅವರಿಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಯಾಕೆ ಅವರ ವಿಚಾರಕ್ಕೆ ಈ ರೀತಿ ನಡೆಯುತ್ತೆ ಅಂತ. ಇದೆಲ್ಲ ಆದ ಬಳಿಕ ವೀಕ್ಷಕರಲ್ಲೊಂದು ನಿರೀಕ್ಷೆ ಇತ್ತು. ಓಕೆ, ಅಲ್ಲಿ ಏನೋ ಗಿಲ್ಲಿ ರಕ್ಷಿತಾ ಬಗ್ಗೆ ಮಾತನಾಡಿದ್ದನ್ನ ತೋರಿಸಿಲ್ಲ, ಆದರೆ ಹೊರಗಡೆ ಬಂದ ಬಳಿಕ ಖಂಡಿತವಾಗ್ಲೂ ಇಂತಹ ಪ್ರಶ್ನೆಗಳು ಗಿಲ್ಲಿಗೆ ಎದುರಾಗತ್ತೆ. ಆವಾಗ ಗಿಲ್ಲಿ ಏನ್ ಮಾತನಾಡಬಹುದು ಅಂತ ಗಿಲ್ಲಿ ಸಂದರ್ಶನಕ್ಕೆ ಜನ ಕಾಯ್ತಾ ಇದ್ರು. ಆದರೆ ಕಳೆದ 2 ದಿನಗಳಿಂದ ಗಿಲ್ಲಿ ಬೇರೆ ಬೇರೆ ವಾಹಿನಿಗಳಿಗೆ ಸಂದರ್ಶನಗಳನ್ನ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಹುತೇಕ ರಕ್ಷಿತಾ ಅವರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಅವರಿಗೆ ಎದುರಾಗಿದ್ವು. ಗಿಲ್ಲಿ ಅವರಿಗೂ ಸಂದರ್ಶನಕ್ಕೂ ಮುಂಚೆ ರಕ್ಷಿತಾ ಬೇರೆ ಬೇರೆ ವಾಹಿನಿಗೆ ಸಂದರ್ಶನ ಕೊಡುವಾಗಲೂ ಅವರಿಗೆ ಗಿಲ್ಲಿಗೆ ಸಂಬಂಧಪಟ್ಟಂತಹ ಬಹುತೇಕ ಪ್ರಶ್ನೆಗಳು ಎದುರಾಗಿದ್ವು. ಇನ್ನು ಗಿಲ್ಲಿ ಅವರಲ್ಲಿ ಸಾಕಷ್ಟು ರಕ್ಷಿತಾ ಅವರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನೇ ಕೇಳಲಾಗಿದೆ. ಅದರಲ್ಲೂ ಕೂಡ ಗಿಲ್ಲಿ ರಕ್ಷಿತಾ ಫ್ರೆಂಡ್ಶಿಪ್ ಬಗ್ಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಎದುರಾದವು. ಆ ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ರಕ್ಷಿತಾ ಅವರ ಬಗ್ಗೆ ಗಿಲ್ಲಿ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಲ ಗಿಲ್ಲಿ ಹೇಳಿದ್ದು ಪ್ರಸಾರ ಆಗಿತ್ತು. ನಾನು ಆಕೆಯಲ್ಲಿ ಅಮ್ಮನನ್ನ ನೋಡ್ತೀನಿ, ಒಬ್ಬ ಅಮ್ಮ ಹೇಗೆ ತನ್ನ ಮಕ್ಕಳಿಗೆ ಕೂತಲ್ಲಿ ಎಲ್ಲವನ್ನ ಕೂಡ ಮಾಡ್ಕೊಳ್ತಾಳೋ ಹಾಗೆ ರಕ್ಷಿತಾ ಕೂಡ ನನಗೆ ಎಲ್ಲವನ್ನ ಕೂಡ ಮಾಡಿಕೊಟ್ಟಿದ್ದಾಳೆ. ತಿನ್ನುವ ವಿಚಾರದಲ್ಲಂತೂ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಕೊರತೆ ಆಗದ ರೀತಿಯಲ್ಲಿ ರಕ್ಷಿತಾ ನೋಡ್ಕೊಂಡಿದ್ದಾಳೆ. ನನಗೆ ಅಮ್ಮನ ತರ ಒಂದು ಭಾವನೆ ಮೂಡ್ತು ಆಕೆಯ ಬಗ್ಗೆ ಅಂತ. ಅದಾದ ಬಳಿಕ ಸಂದರ್ಶನದಲ್ಲೂ ಕೂಡ ಇದೇ ವಿಚಾರವನ್ನ ಹೇಳಿದ್ದಾರೆ. ಆಕೆ ನಿಜವಾಗ್ಲೂ ತುಂಬಾ ಒಳ್ಳೆ ಹುಡುಗಿ ಅಂತ ಭಾವನಾತ್ಮಕವಾಗಿ ಹೇಳಿದ್ದಾರೆ. ಆಕೆಯಲ್ಲಿ ತುಂಬಾ ಒಳ್ಳೆಯ ಮನಸ್ಸಿದೆ. ನಾನು ಆಕೆಯಲ್ಲಿ ನನ್ನ ಅಮ್ಮನನ್ನೇ ನೋಡಿದೆ. ಯಾರು ಕೂಡ ಆ ರೀತಿ ಸೇವೆ ಮಾಡಲ್ಲ, ಆದ್ರೆ ನಂಗೆ ಆಕೆ ಆ ರೀತಿಯ ಸೇವೆ ಮಾಡಿದ್ಲು. ಇನ್ನೊಂದು ವಿಚಾರವನ್ನ ಹೇಳ್ತಾರೆ. ರಕ್ಷಿತಾ ಶೆಟ್ಟಿ ಹೇಗೆ ಅಂದ್ರೆ ಆಕೆ ಯಾರನ್ನ ನನ್ನವರು ಅಂತ ಭಾವಿಸ್ತಾರೋ ಎಷ್ಟೇ ಕಷ್ಟ ಆದ್ರೂ ಕೂಡ ಅವರನ್ನ ಬಿಟ್ಕೊಡೋದಿಲ್ಲ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿ, ರಘು, ಮಾಡು ಇವರನ್ನ ಯಾವತ್ತೂ ಕೂಡ ರಕ್ಷಿತಾ ಬಿಟ್ಕೊಟ್ಟಿಲ್ಲ. ಯಾರು ನನ್ನವರು ಅಂತ ಅವರು ಭಾವಿಸ್ತಾರೋ ಅವರನ್ನೆಲ್ಲರನ್ನ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ರಕ್ಷಿತಾ. ಈ ಮಾತನ್ನ ಸೂರಜ್ ಅವರ ಫ್ಯಾಮಿಲಿ ಬಂದಾಗ ಅವರ ಅಕ್ಕ ಲಿಖಿತಾ ಅವರು ಕೂಡ ಹೇಳ್ತಾರೆ. ಈಕೆಯಲ್ಲಿರುವಂತಹ ಒಂದು ಒಳ್ಳೆ ಗುಣ ಅಂದ್ರೆ ಆಕೆ ಯಾರು ನನ್ನವರು ಅಂತ ಅಂದ್ಕೊಂಡಿರ್ತಾರೋ ಅವರನ್ನ ಯಾವತ್ತಿಗೂ ಕೂಡ ಬಿಟ್ಕೊಡೋದಿಲ್ಲ. ಎಲ್ಲರೂ ಕೂಡ ಈ ವಿಚಾರವನ್ನ ಗಮನಿಸಿದ್ದೀವಿ ಅಂತ. ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಲ್ಲಿ ಕೂಡ ಅದನ್ನೇ ಮಾತನ್ನ ಹೇಳ್ತಾರೆ. ಇನ್ನೊಂದು ಅದ್ಭುತವಾದಂಥ ವಿಚಾರ ಹೇಳಿದ್ದು, ಫಿನಾಲೆ ದಿನ ವಿನ್ನರ್ ಗಿಲ್ಲಿ ಅಂತ ಅನೌನ್ಸ್ ಆಗ್ತಾ ಇದ್ದಂತೆ ರಕ್ಷಿತಾ ಓಡಿ ಹೋಗಿ ಖುಷಿಯಿಂದ ಗಿಲ್ಲಿ ಅವರನ್ನ ಹಗ್ ಮಾಡ್ತಾರೆ. ಆ ಒಂದು ಸನ್ನಿವೇಶ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ರಕ್ಷಿತಾ ಅವರ ಮನಸ್ಸು ಎಷ್ಟು ಪ್ಯೂರ್, ಅವರು ಅವರ ಗೆಲುವನ್ನ ಕೂಡ ಎಷ್ಟರ ಮಟ್ಟಿಗೆ ಸಂಭ್ರಮಿಸಿದ್ರು. ಬೇರೆ ಯಾರಿಗಾದ್ರೂ ನಾನು ವಿನ್ನರ್ ಆಗ್ಲಿಲ್ಲ ಅನ್ನೋ ಭಾವನೆ ಮೂಡ್ತಾ ಇತ್ತು, ಎಷ್ಟೇ ಕ್ಲೋಸ್ ಆಗಿದ್ರು. ಮೇ ಬಿ ಆ ಸ್ಥಾನದಲ್ಲಿ ಕಾವ್ಯ ಇದ್ರು ಕೂಡ ಅವರಿಗೆ ಅನ್ನಿಸ್ತಾ ಇತ್ತು. ಆದರೆ ರಕ್ಷಿತಾಗೆ ಗಿಲ್ಲಿ ವಿನ್ನರ್ ಆಗಿದ್ದು ತಾನು ವಿನ್ನರ್ ಆಗಿದ್ದಕ್ಕಿಂತ ಹೆಚ್ಚು ಅನ್ನೋ ಭಾವನೆ ಮೂಡಿತ್ತು. ತುಂಬಾ ಖುಷಿಯಿಂದ ಹಗ್ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಲ್ಲಿ ಹೇಳ್ತಾರೆ, ಮೇ ಬಿ ರಕ್ಷಿತಾ ಜಾಗದಲ್ಲಿ ನಾನು ಇರ್ತಾ ಇದ್ರೆ, ನಾನು ಫಸ್ಟ್ ರನ್ನರ್ ಅಪ್ ಆಗ್ತಾ ಇದ್ರೆ ನಂಗೆ ಅನ್ನಿಸ್ತಾ ಇತ್ತು ಅಯ್ಯೋ ನಾನು ವಿನ್ನರ್ ಆಗಿಲ್ಲ ಅನ್ನೋ ಬೇಜಾರಾಗ್ತಾ ಇತ್ತು. ಆದರೆ ರಕ್ಷಿತಾ ಒಂಚೂರು ಬೇಜಾರು ಮಾಡ್ಕೊಳ್ಳೇ ಇಲ್ಲ. ಆಕೆ ಹಗ್ ಮಾಡ್ಕೊಳ್ಳುವಾಗ ಅದೆಷ್ಟು ಪ್ಯೂರ್ ಆದಂಥ ಒಂದು ಮನಸ್ಸು ಅನ್ನೋದು ಗೊತ್ತಾಗ್ತಾ ಇತ್ತು. ಆಕೆ ನನ್ನ ಗೆಲುವನ್ನು ತುಂಬ ಖುಷಿ ಪಡ್ತಾಳೆ, ನಿಮಗೆ ಸರಿಯಾದಂಥ ಅರ್ಹತೆ ಇತ್ತು, ಹಾಗಾಗಿ ನೀವು ಗೆದ್ದಿದ್ದೀರಿ ಅಂತ ನನಗೆ ವಿಶ್ ಮಾಡ್ತಾಳೆ. ನಿಜಕ್ಕೂ ಆಕೆ ಒಂದು ಒಳ್ಳೆಯ ಹುಡುಗಿ, ಒಳ್ಳೆಯ ಮನಸ್ಸಿನ ಹುಡುಗಿ. ಆ ರೀತಿಯಾದಂಥ ಮನಸ್ಸು ಎಲ್ರಿಗೂ ಕೂಡ ಇರೋದಿಲ್ಲ, ಅದು ರಕ್ಷಿತಾಗೆ ಇದೆ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಆ ಮೂಲಕ ರಕ್ಷಿತಾ ಹಾಗೆ ಗಿಲ್ಲಿ ಅವರ ಫ್ರೆಂಡ್ಶಿಪ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ಅನ್ನೋದನ್ನ ಗಿಲ್ಲಿ ಅವರೇ ತೋರಿಸ್ತಾರೆ. ನಿಜಕ್ಕೂ ರಕ್ಷಿತಾ ಸಾಕಷ್ಟು ಸಂದರ್ಭದಲ್ಲಿ ಅವಮಾನ ಆದರೂ ಕೂಡ ಗಿಲ್ಲಿಯ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಬೇಜಾರು ಮಾಡ್ಕೊಂಡಿಲ್ಲ. ಆಕೆ ಗಿಲ್ಲಿಯ ಬಗ್ಗೆ ಒಬ್ಬ ಫ್ರೆಂಡ್ ಅನ್ನೋ ಏನು
ಭಾವನೆ ಇರಿಸ್ಕೊಂಡಿದ್ದಾರೋ ಅದಕ್ಕಷ್ಟೇ ವ್ಯಾಲ್ಯೂವನ್ನು ಕೊಡ್ತಾ ಇದ್ದಾರೆ. ಗಿಲ್ಲಿ ಕೂಡ ಅದೇ ರೀತಿ ರಕ್ಷಿತಾ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಸಂದರ್ಶನದ ಮೂಲಕ ಗೊತ್ತಾಯಿತು. ಆ ಮೂಲಕ ಅವತ್ತು ಪ್ರಸಾರ ಆಗದಂತಹ ಸನ್ನಿವೇಶ ಇವತ್ತು ರಿಯಲ್ ಆಗಿ ನೋಡುವ ಹಾಗಾಯಿತು ಅಂತ ವೀಕ್ಷಕರು ಖುಷಿಯನ್ನು ಹಂಚಿಕೊಳ್ತಾ ಇದ್ದಾರೆ.